ನಾನು ಅಫಿಷಿಯಲ್ ಆಗೂ ಕೇಳಿದ್ದೆ, ನಾನು ಎಷ್ಟು ಸಾವಿರ ಪಾಸನ್ನ ತಾವು ಗೋಲ್ಡನ್ ಪಾಸ್ನ ಪ್ರಿಂಟ್ ಮಾಡಿದಿರಾ ಅಂತ. 2-3 ಸಲ ಕೇಳಿದ್ರೆ ಕೊಡ್ಲಿಲ್ಲ ಅವರು. ಇವತ್ತು RTI ಕೂಡ ಕೇಳಿದ್ ನಾನು, ಇವತ್ತು ಎಷ್ಟು ಸಾವಿರ ಗೋಲ್ಡನ್ ಪಾಸ್ನ ಪ್ರಿಂಟ್ ಮಾಡಿದಿರಾ, ಆ ಪಾಸ್ಗಳು ಯಾರ್ಯಾರು ಕೊಟ್ಟಿದ್ದೀನಿ. ನಿನ್ನೆ ಮೊನ್ನೆ ಈ ರಾಜಕೀಯ ಎಚ್ಚಾಟದಲ್ಲಿ ಕೆಲವರು ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ಕೆಲವು ಮಂತ್ರಿಗಳು, ಮಾಜಿ ಮಂತ್ರಿಗಳ ನಡುವೆ ವಾಗ್ವಾದಗಳು ನಡೀತು. VIP ಟ್ರೀಟ್ಮೆಂಟ್ ಸಂಬಂಧಪಟ್ಟಂತೆ ಮತ್ತೆ ಪ್ರೋಟೋಕಾಲ್ ಸಂಬಂಧಪಟ್ಟಂತೆ, ಪಾಸ್ ಹಂಚಿಕೆ ಮಾಡಿರೋ ಸಂಬಂಧಪಟ್ಟಂತೆ. ಇದರಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಗೊತ್ತಿಲ್ಲ. ಯಾರು ಸತ್ಯ ಹರಿಶ್ಚಂದ್ರ ಅಂತ ಅಂದ್ರೆ, ಆಸ್ತಂಬ ಜಾತ್ರಾ ಮಹೋತ್ಸವ ಕಳೆದ 2 ದಿವಸದ ನಂತರ ಸತ್ಯ ಹರಿಶ್ಚಂದ್ರರ ಹಣೆ ಬರವನ್ನು ತಮ್ಮ ಮಾಧ್ಯಮದ ಮುಂದೆ ಬಿಚ್ಚಿಡ್ತೀನಿ ಅನ್ನೋ ದಾಖಲೆ ಇದೆ ಅಂತ. ಬಹಳ ಪ್ರಮುಖವಾಗಿ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, 20,000 ಪಾಸ್ಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ ಇವರು. ಗೋಲ್ಡನ್ ಪಾಸ್ ಅಂತ ಏನ್ ಮಾಡಿದ್ದಾರೆ, 20,000 ಪಾಸನ್ನ ಪ್ರಿಂಟ್ ಮಾಡಿದ್ದಾರೆ. ಎಲ್ಲಿ ಕೂಡ ಅಫಿಷಿಯಲ್ ರಿಕಾರ್ಡ್ ಮಾಡಲೇ ಇಲ್ಲ ಅವರಲ್ಲಿ. 20,000 ಪಾಸಲ್ಲಿ 2 ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಶ್ರೀಮತಿ ಲತಾ ಅಂತ ಒಬ್ರು ಮುಜಾಯಿ ತಹಶೀಲ್ದಾರ್, ಇನ್ನೊಬ್ರು ರಮೇಶ್ ಅಂತ ಹೇಳಿ ಗ್ರೇಡ್ 2 ತಹಶೀಲ್ದಾರ್. ಇವರಿಬ್ಬರು ಅಧಿಕಾರಿಗಳು ನೇಮಕ ಮಾಡ್ತಾರೆ. ಒಬ್ರ ಕೈಯಲ್ಲಿ 15,600 ಪಾಸ್ ಕೊಡ್ತಾರೆ. 15,600 ನಿಮಗೆ PDF ಇದೆ, ಕಳ್ಸಿಕೊಡ್ತೀನಿ ನಿಮಗೆ ವಿತ್ ಅಫಿಷಿಯಲ್ ರೆಕಾರ್ಡ್. ಇದು ಏನ್ ರೆಕಾರ್ಡ್ ತೋರಿಸ್ತಾ ಇದೀನಿ ಇದೆಲ್ಲೂ ಕೂಡ ದಾಖಲೆ ಬಿಡುಗಡೆ ಮಾಡಿಲ್ಲ ಅವರಲ್ಲಿ. ನಾವು ತೆಗೆದಿದ್ದೀವಿ ಡಾಕ್ಯುಮೆಂಟ್ಸ್ ಅದ ಅನ್ಅಫಿಷಿಯಲ್ ಆಗಿ ಸಿಕ್ಕಿದೆ ನಮಗೆ. ಅದು ಅಫಿಷಿಯಲ್ ಆಗಿ ಕೇಳಿದ್ವಿ ನಾವು. 15,600 ಪಾಸ್ಗಳನ್ನ ಕೊಡ್ತಾರೆ. ಏನ್ ಹೇಳಿದಾರೆ ಇವರು, ಒಂದು ದಿವಸಕ್ಕೆ 1,000 ಪಾಸ್ ಮಾತ್ರ ನಾವು ಅಲೋ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನ ಒಬ್ರಿಗೆ 3,000 ಪಾಸ್ ಕೊಡ್ತಾರೆ. ರಮೇಶ್ ಅನ್ನರಿಗೆ 3,000 ಪಾಸ್ ಕೊಡ್ತಾರೆ. ಈ ಪಾಸ್ಗಳನ್ನ ನೋಡಿ, ಇದು ರಮೇಶ್ ಅವ್ರಿಗೆ ಕೊಟ್ಟಿರುವಂತ ಪಾಸ್, 3,000 ಪಾಸ್ ಅಫಿಷಿಯಲ್ಗೆ. ಆಮೇಲೆ ಬಹಳ ಪ್ರಮುಖವಾಗಿ ಏನು ಅಂತಂದ್ರೆ, ಯಾವ ಪಾಸನ್ನ ಯಾವ ದಿವಸ ಕೊಡಬೇಕು ಅಂತ ಹೇಳಿ. 10ನೇ ತಾರೀಕಿನ ದಿವಸ ಪಿಂಕ್ ಕಲರ್ ಪಾಸ್ ಅನ್ನ ಕೊಡಬೇಕು ಅಂತ, 11ನೇ ತಾರೀಕಿನ ದಿವಸ ಗ್ರೀನ್ ಕಲರ್ ಪಾಸ್ ಕೊಡಬೇಕು ಅಂತ, 12ನೇ ತಾರೀಕು ಲೈಟ್ ಗ್ರೇ ಅಂತ ಹೇಳಿ ನಿಮ್ಗೆ ಅದು ಕಳಿಸಿದೀನಿ. ಎಲ್ಲ ಕಲರ್ಸ್ ಡಿಸೈನ್ಸ್ ಎಲ್ಲ ಇದೆ, ಅದೆಲ್ಲ ಹೇಳಕ್ಕೂ ತುಂಬಾ ಹೊತ್ತು ಆಗ್ತದೆ. ಸ್ಪೆಸಿಫಿಕ್ ಆಗಿ ಅಂದ್ರೆ, ನಾವು ಎಷ್ಟು ಸತ್ಯಹರಿಶ್ಚಂದ್ರರು ಸತ್ಯವಂತರು, ನಾವಲ್ಲಿ ಎಲ್ಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಒಂದು ಚೂರು ವ್ಯತ್ಯಾಸ ಆಗಿಲ್ಲ, ಜನ ಹೊಗಳಿಕೆ ಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಬಹಳ ಪ್ರಾಮಾಣಿಕವಾಗಿ ಪಾಸನ್ನ ಪ್ರಿಂಟ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಇದನ್ನ ಕೌಂಟ್ ಎಲ್ಲೂ ಕೊಡ್ಲೇ ಇಲ್ಲ ಅವರಲ್ಲಿ. ಮೊನ್ನೆ ಮುಖ್ಯಮಂತ್ರಿಗಳು 15ನೇ ತಾರೀಕು IBಗೆ ಬಂದಿದ್ದಾಗ ಅವರಿಗೆ ಗೊತ್ತಿಲ್ಲ, ಕೆಲವು ಅಧಿಕಾರಿಗಳಿಗೆ ನಾನು ಹೋಗಿದ್ದೆ ಅಲ್ಲಿಗೆ, ಸೊ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ನಾನು ಹೆಸರು ಈಗ ಬಹಿರಂಗ ಪಡಿಸಲ್ಲ, ಪ್ರೆಸ್ ಮೀಟ್ ಕಳೆದ ಅಂದ್ರೆ ಆಸ್ತಂಬ ಜಾತ್ರೆ ಕಳೆದ 2 ದಿವಸದ ನಂತರ ನಾನು ಸಂಪೂರ್ಣ ವಿವರ ಕೊಡ್ತೀನಿ. ಯಾಕಂದ್ರೆ ಅಫಿಷಿಯಲ್ ಆಗಿ ಅದನ್ನು ಅಪ್ಲೈ ಮಾಡಿದ್ದೀನಿ ನನಗೆ. ಅವತ್ತು ಒಬ್ಬ ವ್ಯಕ್ತಿ, ಈ 2 ವ್ಯಕ್ತಿಗಳಿದಾರಲ್ಲ, ಯಾರು ಹೇಳಿ, ರಮೇಶ ಮತ್ತೆ ಲತಾ ಅಂತ ಇದಾರಲ್ಲ, ಇವ್ರ ಅಂಡರ್ ಅಲ್ಲಿ ಒಬ್ಬನ ಮಾಡಿಕೊಂಡಿದ್ದಾರೆ, ಒಬ್ಬ ಮಹಾನುಭಾವನ. ಆತ ಒಂದು ಪ್ಯಾಕೆಟ್, ಒಂದು ಬಂಡಲ್ ತಗೊಬರ್ತಾನೆ ಮನೆ ಮುಖ್ಯಮಂತ್ರಿ ಅವ್ರ ಹತ್ರ. ಇದನ್ನ ಎಲ್ಲಿ ಬೇಕಾ ಚಾಲೆಂಜ್ ಮಾಡ್ತೀನಿ ನಾನು. ಅಲ್ಲಿ CC ಕ್ಯಾಮ್ರಾ ಫುಟೇಜು, ಅಲ್ಲಿದ್ದ ವಿಡಿಯೋಗಳೆಲ್ಲ ತೆಗಿಸಿ, ಒಂದು ಬಂಡಲ್ ಪ್ಯಾಕ್ ತಗೊಂಡ್ಬರ್ತಾರೆ, ಮುಖ್ಯಮಂತ್ರಿ ಅವರು ಅವ್ರಿಗೆ ಕೊಡ್ತಾನೆ. ಅದರಲ್ಲಿ 3,000 ಪಾಸ್ ಇದಾವೆ. ಅದರಲ್ಲಿ 3,000 ಪಾಸ್. ಒಂದು ಪಾಸ್ ವ್ಯತ್ಯಾಸ ಇದ್ರೆ ಕೂಡ ನಾನು ನಿಮ್ಗೆ ಸರೆಂಡರ್ ಆಗ್ತೀನಿ. ನಾನು ನಿಮ್ಗೆ ಅಲ್ಲಿ ವಿತ್ ದಾಖಲೆ 3,000 ಪಾಸನ್ನ ಮುಖ್ಯಮಂತ್ರಿಗಳು ಯಾರಿಗೆ ಕೊಡ್ತಾರೆ, ಅದನ್ನ ಸ್ಪಷ್ಟೀಕರಣವನ್ನು ಜಿಲ್ಲಾಧಿಕಾರಿಗಳು ಕೊಡ್ಬೇಕೀಗ. ಆ ಪಾಸ್ ಯಾರಿಗೆ ಕೊಟ್ಟವರು ಮುಖ್ಯಮಂತ್ರಿಗಳು ಅಂತ ಹೇಳಿ. ತಾವು VVIP VIP ಗಿಂತಲೂ ಮೇಲ್ದರ್ಜೆ ಅಂತ ಕೊಟ್ಟೋದಲ್ಲ ಗೋಲ್ಡನ್ ಪಾಸ್ಗಳು, ಅದು ಕೊಡ್ಬೇಕು.